ನಗು ನಾಲಿಗೆ ನೀರು ಹರಿಸಲು ಒತ್ತಾಯಿಸಿ ಹೆದ್ದಾರಿ ತಡೆದು ಚಳವಳಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಮತ್ತು ಊಟಿ ರಸ್ತೆಯ ವಿಶ್ವೇಶ್ವರಯ್ಯ ವೃತ್ತದ ಬಳಿ ರಸ್ತೆ ತಡೆದು ಚಳವಳಿ ನಡೆಸಿದರು. ಪ್ರತಿಭಟನಾಕಾರರು ವಿಶ್ವೇಶ್ವರಯ್ಯ ವೃತ್ತದ ಜಮಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ ಘೋಷಣೆಗಳು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆ ಕಾರಣ ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ ಮಾತನಾಡಿ, ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ ತಾಲೂಕಿನ ಬಿರ್ವಾಳ ಗ್ರಾಮದಲ್ಲಿ ನಗು ಜಲಾಶಯದಿಂದ ಸುಮಾರು ನಂಜನಗೂಡು ತಾಲೂಕಿನ 17,000 ಎಕರೆ ಪ್ರದೇಶ ಹಾಗೂ ಹೆಚ್ಡಿ ಕೋಟೆ ತಾಲೂಕಿನ 1,500 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಿನ ಅವಶ್ಯಕತೆ ಇದೆ. ಜಲಾಶಯದಲ್ಲಿ ಪ್ರಸ್ತುತ 5 ಟಿಎಂಸಿ ನೀರು ಸಂಗ್ರಹವಾಗುತ್ತಿದೆ. ಎಡದಂಡೆ ಬಲದಂಡೆ ಹಾಗೂ ಹೊಂದಿದ್ದು ಈ ಜಲಾಶಯದಲ್ಲಿ ನಂಜನಗೂಡು ತಾಲೂಕಿನ ಬರದಿಂದ ಹಲವಾರು ಗ್ರಾಮದ ಜನರು ಬೇಸತ್ತ ಬೆಳೆಯೆಲ್ಲ ನಾಶವಾಗಿದ್ದು ತಕ್ಷಣವೇ ನೀರನ್ನು ಬಿಡಬೇಕು. ಇವುಗಳ ರಕ್ಷಣೆಗಾಗಿ ಅಂತರ್ಜಲ ವೃದ್ಧಿಗಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅವಶ್ಯಕತೆಯಾಗಿದೆ. ನೀರು ಬಿಡದಿದ್ದರೆ ಇಲ್ಲದಿದ್ದರೆ ನೀರಾವರಿ ಇಲಾಖೆಗೆ ಬೀಗ ಜಡಿಯುವ ಚಳವಳಿ ಹಮ್ಮಿಕೊಳ್ಳಲಾಗುತ್ತದೆ. ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಅಲ್ಲಲ್ಲಿ ಮೇವು ಬ್ಯಾಂಕ್ಗಳನ್ನು ತೆರೆಯಲಿ ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೆರೆಹುಂಡಿ ರಾಜಣ್ಣ, ಜಿಲ್ಲಾಧ್ಯಕ್ಷರಾದ ಒಳಗೆರೆ ಗಣೇಶ್, ಚಿದು, ನಾಗೇಂದ್ರ, ಮಹದೇವ ಸ್ವಾಮಿ, ಮಹೇಶ್, ಸಿದ್ದರಾಮಪ್ಪ, ಸಿದ್ದಪ್ಪ, ಪ್ರಭುಸ್ವಾಮಿ, ಮರಣ್ಣ, ರೇವಣ್ಣ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಎಚ್ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ನುಗು ಡ್ಯಾಮಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ಅಂತರ್ಜಲ ವೃದ್ಧಿಗಾಗಿ ಈಗಿರ್ತಕ್ಕಂಥ ಕಬ್ಬು, ಬಾಳೆ, ತೆಂಗು ಇವುಗಳ ರಕ್ಷಣೆಗಾಗಿ ತೀವ್ರ ಬರಗಾಲದಿಂದ ಹೊಂದಿರತಕ್ಕಂಥ ಜನರ ಕುಡಿಯುವ ನೀರಿಗೆ ಮುಖ್ಯವಾಗಿ ಕೆರೆ ಕಟ್ಟೆಗಳಿಗೆ ನೀರು ಹರಿಸತಕ್ಕಂಥ ಕ್ರಮವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಚುನಾಯಿತ ಪ್ರತಿನಿಧಿಗಳು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಇದು ಬೀರ್ವಾಳ್ನಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ 1959ರಲ್ಲಿ ನಿರ್ಮಾಣವಾದಂಥ ಕಟ್ಟೆ. ಇದು ಸುಮಾರು ನಂಜನಗೂಡು ತಾಲೂಕಿನ 17,000 ಎಕರೆ ಪ್ರದೇಶಕ್ಕೆ ನೀರಾಗ್ತದೆ. ಎಚ್ಡಿ ಕೋಟೆ ತಾಲೂಕಲ್ಲಿ 1,000 ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆ ಬೆಳೀತಾರೆ. ಇದರಲ್ಲಿ ಎಡ ಮತ್ತು ಬಲದಂಡ ಮೇಲ್ ಕಾಲುವೆ ಇದೆ. ಇದರ ಮುಖಾಂತರ ಸಾಕಷ್ಟು ಇದರ ಮುಖ್ಯ ಉದ್ದೇಶವೇ ಈ ಕಟ್ಟಡವನ್ನ, ಈ ಜಲಾಶಯವನ್ನು ಕಟ್ಟಿರ್ತಕ್ಕಂಥದ್ದು ಒಂದು ಕುಡಿಯುವ ನೀರು, ವಿದ್ಯುತ್ ಮತ್ತೆ ಈ ಭಾಗದ ಕೃಷಿ ಚಟುವಟಿಕೆಗಾಗಿ. ಇವತ್ತು 100 ಅಡಿ ತುಂಬಿದ್ರು ಕೂಡ ಡ್ಯಾಮ್ ನುಗು ಜಲಾಶಯ ರೈತರಿಗೆ ಕೆರೆ ಕಟ್ಟೆಗಳಿಗೆ ನೀರು ಮತ್ತೆ ನಾಲೆಗಳ ಮುಖಾಂತರ ಭತ್ತ, ರಾಗಿ, ಜೋಳವನ್ನು ಬೆಳಲಿಕ್ಕೆ ನೀರು ಕೊಡ್ತಕ್ಕಂಥದ್ದಲ್ಲಿ ಬಹಳ ವಿಫಲವಾಗ್ತದೆ. ಅದನ್ನ ಖಂಡಿಸಿ ಇವತ್ತು ನಾವು ಈ ರಸ್ತೆ ತಡೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಈ ಒಂದು ನೀರು ದೇವರನಹಳ್ಳಿ ಉಂಡಿ, ಹಂಡಿನಹಳ್ಳಿ, ಕಾಳಿ ಉಂಡಿ, ಎಡಕಳ್ಳಿ, ಜೀಕಳ್ಳಿ, ಕೆರೆ ಉಂಡಿ, ಕಾಟಹಳ್ಳಿ, ಮುದ್ದಳ್ಳಿ, ಅಳಗಂಚಿಪುರ, ಹೊರಳವಾಡಿ, ಕೋಡಿನರಸೀಪುರ, ಸಿಂಗೋಳಿ ಇಷ್ಟೆಲ್ಲ ಗ್ರಾಮಗಳ ಸುತ್ತಮುತ್ತಲಲ್ಲಿ ಸಾಕಷ್ಟು ಭತ್ತ, ರಾಗಿ, ಕೆರೆ ಕಟ್ಟೆಗಳಿಗೆ ನೀರು ಜಾನುವಾರುಗಳಿಗೆ ಆಗ್ತದೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು, ಈ ಭಾಗದಲ್ಲಿ ಬರ ಇದೆ. ಈ ಬರ ಇದ್ರೂ ಕೂಡ ಇನ್ನೂ ಸರ್ಕಾರ ಬರವನ್ನ ಘೋಷಣೆ ಮಾಡ್ತಕ್ಕಂಥದ್ರಲ್ಲಿ ವಿಳಂಬ ನೀತಿ ಮಾಡ್ತಾ ಇದೆ. ಕಬಿನಿ ಡ್ಯಾಮ್ ಅನ್ನ ತಮಿಳುನಾಡಿನ ಟ್ಯಾಂಕ್ ಆಗಿ ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಇದಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದಾಗ್ತದೆ. ಮತ್ತು ಜಿಲ್ಲಾಡಳಿತ ನೀರಾವರಿ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಏನಾದರೂ ನೀರನ್ನ ಬಿಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀರಾವರಿ ಇಲಾಖೆಗೆ ಸಂಪೂರ್ಣವಾಗಿ ಬೀಗ ಜಡಿತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆ ಕಾರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಶಾಸಕರು, ಈ ಭಾಗದ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಳ್ಬೇಕು. ಡ್ಯಾಮ್ ತುಂಬಿದೆ, ನಿಮ್ ಡ್ಯಾಮ್ ತುಂಬಿದ್ರು ಕೂಡ ರೈತರಿಗೆ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಹಳ್ಳಿಗಳಿಗೆ ಬಂದಾಗ ನಿಮಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರಿಗೆ ಕುಡಿಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕೆರೆ ಕಟ್ಟೆಗಳ ಅಂತರ್ಜಲ ಕುಸಿತ ಆಗಿದೆ. ನಾವು ಬೆಳೆದಿರ್ತಕ್ಕಂಥ ಬೆಳೆಗಳು ಕಬ್ಬು, ಬಾಳೆ, ತೆಂಗು ಎಲ್ಲವೂ ಕೂಡ ನಾಶವಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಇದ್ರ ಬಗ್ಗೆ ಒಬ್ಬ ಶಾಸಕ ಮಂತ್ರಿ MLAಗಳು ಚಕಾರ ಇರ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಎಚ್ಚರಿಸ್ತಾ ಇದ್ದೇವೆ. ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗ್ತದೆ. ಜಾಗೃತಿ ಮಾಡ್ತೇವೆ. ಏನು ನೀರಾವರಿ ಇಲಾಖೆಗೆ ಸಂಪೂರ್ಣ ಬೀಗ ಜಡಿಯುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸರ್ಕಾರ ನೇರವಾಗಿ ಇನ್ನು 5 ದಿನಗಳ ಒಳಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು 50,000 ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ರೈತ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ದುಡಿಮೆಗಾರರ ಸಂಘದ ಅಧ್ಯಕ್ಷ.